ಎಲ್ರಿಗೂ ನಮಸ್ತೆ. KN ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಿನ್ನೆ ನಾವು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ನೋಡಿದ್ವಿ. ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಇವತ್ತು ಬೋಟ್ ಅಂಡ್ ಸ್ಟ್ರೀಮ್ಸ್ ಬಗ್ಗೆ ಕಾನ್ಸೆಪ್ಟ್ ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ನೋಡೋಣ. ಏನಂತಂತಂದ್ರೆ ಬೋಟ್ ಅಂಡ್ ಸ್ಟ್ರೀಮ್ ಯಾವ ತರ ಅಂತಂತಂದ್ರೆ ಪ್ರತಿಯೊಂದು RRB ಎಕ್ಸಾಮ್ ಅಲ್ಲೂ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಪ್ರೀವಿಯಸ್ ಇಯರ್ ಯಾವ್ದೇ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಎಲ್ಲದರಲ್ಲೂ ಬೋಟ್ ಅಂಡ್ ಸ್ಟ್ರೀಮ್ ಕ್ವಶನ್ ಇದ್ದೇ ಇದೆ. ಇವಾಗ ಕಾನ್ಸೆಪ್ಟ್ ನೋಡೋಣ. ಬೋಟ್ ಅಂಡ್ ಸ್ಟ್ರೀಮ್ ಫಸ್ಟ್ ಎರಡು ಕಾನ್ಸೆಪ್ಟ್ ತಿಳ್ಕೋಬೇಕು. ಏನಂತಂದ್ರೆ ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಏನಂತಂದ್ರೆ ಒಂದು ಬೋಟ್ ನದಿ ಹರಿತಾ ಇರುತ್ತೆ, ಅದ್ರ ಆಪೋಸಿಟ್ ಆಗಿ ಬರ್ತಾ ಇರುತ್ತೆ, ಅದು ಅಪ್ ಸ್ಟ್ರೀಮ್. ಈಗ ನೀವು ಒಂದು ಮನೆ ಇರುತ್ತೆ, ಮನೆನ ಹತ್ತಾ ಇದ್ದೀರಾ ಅಂತಂದ್ರೆ ಅದು ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಹೆಂಗೆ ಅಂತಂದ್ರೆ ಒಂದ್ ನದಿ ಹರಿತಾ ಇರುತ್ತೆ, ಅದ್ರ ಹರಿಯೋದ್ರ ಜೊತೆಗೇನೆ ಬೋಟ್ ಹೋಗ್ತಾ ಇರುತ್ತೆ, ಅದು ಡೌನ್ ಸ್ಟ್ರೀಮ್. ಇಲ್ಲಿ ನೋಡಿ, ಈ ಬೋಟ್ ಅಂಡ್ ಸ್ಟ್ರೀಮ್ ಅಲ್ಲಿ ನಾಲ್ಕೇ ಕಾನ್ಸೆಪ್ಟ್ ಬರೋದು. ಬೋಟ್ ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತಂದ್ರೆ ಬೋಟ್ ನದಿ ಹರಿಯೋದ್ರ ಜೊತೆಗೇನೆ ಹೋಗ್ತಿರುತ್ತಲ್ಲ, ಅದು ಡೌನ್ ಸ್ಟ್ರೀಮ್ ಸ್ಪೀಡ್. ಅಂದ್ರೆ ಇಲ್ಲಿ ಒಂದ್ ನದಿ ಹರಿತಾ ಇರುತ್ತೆ, ಈಗ ಒಂದು ಬೋಟ್ ಇದೆ, ಇದ್ರ ಜೊತೆಗೇನೆ ಬೋಟ್ ಹೋಗ್ತಾ ಇತ್ತಂತಂದ್ರೆ ಅದು ಡೌನ್ ಸ್ಟ್ರೀಮ್ ಮೆಥಡ್. ಈಗ ನಾವು ಈ ಬೋಟ್ ಸ್ಪೀಡ್ ನ ಯು ಅಂತ ತಗೋಣ, ಈ ರಿವರ್ ಸ್ಪೀಡ್ ನ ನಾವು ವಿ ಅಂತ ತಗೋಣ. ಇಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ ಹೆಂಗೆ ಅಂತಂದ್ರೆ ಬೋಟ್ ಡೌನ್ ಸ್ಟ್ರೀಮ್ ಸ್ಪೀಡ್ ಅಲ್ಲಿ ಹೆಂಗೆ ಅಂತಂದ್ರೆ ಬೋಟ್ ಸ್ಪೀಡ್ ಮತ್ತೆ ರಿವರ್ ಸ್ಪೀಡ್ ಎರಡನ್ನೂ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇದು ಬೋಟ್ ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತ ಯಾವಾಗ್ಲೂ ಕೇಳಿದಾಗ ನಾವು ಯು ಪ್ಲಸ್ ವಿ ಕಿಲೋಮೀಟರ್ ಪರ್ ಅವರ್. ಏನಂತಂದ್ರೆ ನಾವ್ ಯಾವ್ದನ್ನೇ ಆಗ್ಲಿ ಸ್ಪೀಡ್ ಅನ್ನ ಹೇಳ್ಬೇಕಾದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಹೇಳ್ತೀವಿ. ಬೋಟ್ ಡೌನ್ ಸ್ಟ್ರೀಮ್ ಫಾರ್ಮುಲಾ ಬಂದ್ಬಿಟ್ಟು ಬೋಟ್ ಡೌನ್ ಸ್ಟ್ರೀಮ್ ಸ್ಪೀಡ್ ಫಾರ್ಮುಲಾ ಬಂದ್ಬಿಟ್ಟು ಯು ಪ್ಲಸ್ ವಿ ಕಿಲೋಮೀಟರ್ ಪರ್ ಅವರ್. ಬೋಟ್ ಅಪ್ ಸ್ಟ್ರೀಮ್ ಸ್ಪೀಡ್, ಒಂದ್ ನದಿ ಹರಿತಾ ಇರುತ್ತೆ, ಒಂದ್ ಬೋಟ್ ಇರ್ತೈತೆ, ಅದು ನದಿಗೆ ಆಪೋಸಿಟ್ ಆಗಿ ಬರ್ತಾ ಇರ್ತೈತೆ. ನದಿ ಈ ಸೈಡ್ ಹರಿತಾ ಇದ್ರೆ ಅದು ಆಪೋಸಿಟ್ ಆಗಿ ಬರ್ತಾ ಇರ್ತದೆ ಬೋಟ್. ಅದು ಇಲ್ಲಿ ಬೋಟ್ ಅಪ್ ಸ್ಟ್ರೀಮ್ ಸ್ಪೀಡ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೋಟ್ ಸ್ಪೀಡ್ ಯು, ನದಿ ಹರಿಯೋ ಸ್ಪೀಡ್ ವಿ, ಇಲ್ಲಿ ಯು ಮೈನಸ್ ವಿ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇನ್ನು ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂದ್ರೆ ನದಿ ಒಳಗಡೆ ಇರ್ಬೇಕಾದ್ರೆ ಬೋಟ್ ಸ್ಪೀಡ್ ಏನಿರುತ್ತಲ್ಲ ಅದಕ್ಕೆ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತಾರೆ. ಇದ್ರ ಫಾರ್ಮುಲಾ ಬಂದ್ಬಿಟ್ಟು 1/2 A ಪ್ಲಸ್ ಬಿ ಆಗುತ್ತೆ. ಆಮೇಲೆ ಸ್ಪೀಡ್ ಆಫ್ ಸ್ಟ್ರೀಮ್ ಅಂದ್ರೆ ನದಿ ಹರಿಯೋ ಸ್ಪೀಡ್, ಇದ್ರ ಫಾರ್ಮುಲಾ ಬಂದ್ಬಿಟ್ಟು 1/2 A ಮೈನಸ್ ಬಿ ಆಗುತ್ತೆ. ಇಲ್ಲಿ A ಮೈನಸ್ ಬಿ ಏನಂತಂದ್ರೆ ಒಂದು A ಅಂತಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್, ಬಿ ಅಂತಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್. ಇದರಲ್ಲೂ ಸೇಮ್ ಅದೇ ತರ. ಈಗ ನಾವು ಪ್ರಾಬ್ಲಮ್ಸ್ ಕಡೆ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಇದು RRB 2015 ಅಲ್ಲಿ ಕೇಳಿರೋಂಥ ಕ್ವಶನ್. ಎ ಮ್ಯಾನ್ ರೋಸ್ ಡೌನ್ ಸ್ಟ್ರೀಮ್ ಅಟ್ 15 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಡೌನ್ ಸ್ಟ್ರೀಮ್ ಅಂಡ್ ಎಗೇನ್ಸ್ಟ್ ದ ಸ್ಟ್ರೀಮ್ ಅಟ್ 9 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ಆಲ್ರೆಡಿ ಒಂದು ಕ್ವಶನ್ ಅಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಡೌನ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟಾನೆ ಮತ್ತೆ ಅಪ್ ಸ್ಟ್ರೀಮ್ ಸ್ಪೀಡ್ ಎರಡು ಕೊಟ್ಟಿದ್ದಾನೆ. ನಮ್ಗೆ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ಇನ್ನೊಂದ್ಸಲ ಕ್ವಶನ್ ಓದೋಣ. ಎ ಮ್ಯಾನ್ ರೋಸ್ ಡೌನ್ ಸ್ಟ್ರೀಮ್ ಅಟ್ 15 ಕಿಲೋಮೀಟರ್ ಪರ್ ಅವರ್ ಅಂಡ್ ಅಗೇನ್ಸ್ಟ್ ದ ಸ್ಟ್ರೀಮ್ ಅಟ್ 9 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ಇಲ್ಲಿ ಕೊಟ್ಟಿರೋ ಡಾಟಾನು ಒಂದ್ಸಲ ಬರ್ಕೊಂಡಿದೀನಿ. ಏನಂತಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಅಟ್ 15 ಕಿಲೋಮೀಟರ್ ಪರ್ ಅವರ್, ಅಪ್ ಸ್ಟ್ರೀಮ್ ಸ್ಪೀಡ್ 9 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಈಗ ಒಬ್ಬ ಮನುಷ್ಯ
ಡೌನ್ ಸ್ಟ್ರೀಮ್ ಅಲ್ಲಿ ಈಸ್ಕೊಂತ ಹೋಗ್ತಿರ್ತಾನೆ. ಎಷ್ಟು ಸ್ಪೀಡ್ ಅಲ್ಲಿ ಅಂತಂದ್ರೆ 15 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಅದೇ ಅವ್ನು ಅಪ್ ಸ್ಟ್ರೀಮ್ ಅಲ್ಲಿ ಬರ್ತಾ ಇರ್ತಾನೆ, ಅಂದ್ರೆ ನದಿಗೆ ಆಪೋಸಿಟ್ ಆಗಿ ಈಸ್ಕೊಂತ ಬರ್ತಿರ್ತಾನೆ. ಆ ಟೈಮಲ್ಲಿ ಅವ್ನ ಸ್ಪೀಡ್ ಏನಾಗಿರ್ತದೆ ಅಂತಂದ್ರೆ 9 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರುತ್ತೆ. ಅವಂದು ನದಿ ಒಳಗೆ ಇರ್ಬೇಕಾದ್ರೆ ಅವಂದು ಅವರೇಜ್ ಸ್ಪೀಡ್ ಕೇಳಿದಾರೆ ಇಲ್ಲಿ. ಏನಂತಂದ್ರೆ ಇದಕ್ ಫಾರ್ಮುಲಾ ಆಲ್ರೆಡಿ ಹಿಂದೆ ಕಾನ್ಸೆಪ್ಟ್ ಅಲ್ಲಿ ನೋಡಿರ್ತಾರ. ಸ್ಪೀಡ್ ಆಫ್ ಬೋಟ್ ಆದ್ರೆ ಆಗಿರ್ಬೋದು, ಮನುಷ್ಯನಾದ್ರೆ ಆಗಿರ್ಬೋದು, ಏನಾದ್ರೂ ಆಗ್ಲಿ, ಸ್ಟಿಲ್ ವಾಟರ್ ಅಲ್ಲಿ ಇರ್ಬೇಕಾದ್ರೆ ಸ್ಪೀಡ್ ಫಾರ್ಮುಲಾ ಬಂದ್ಬಿಟ್ಟು 1/2 A+B. ಇವ್ ಕೊಟ್ಟಿರೋ ಡಾಟಾನ ಅದಕ್ಕೆ ಅಪ್ಲೈ ಮಾಡ್ಬಿಡೋಣ. A+B. ಎ ಬಂದ್ಬಿಟ್ಟು ಡೌನ್ ಸ್ಟ್ರೀಮ್ ಸ್ಪೀಡ್, ಬಿ ಬಂದ್ಬಿಟ್ಟು ಅಪ್ ಸ್ಟ್ರೀಮ್ ಸ್ಪೀಡ್. ಒನ್ ಬೈ ಟು 15 + 9 24 ಆಗುತ್ತೆ. 2 1 ಜಾ 2 12 ಜಾ 12. ನಾವು ಸ್ಪೀಡ್ ಯಾವತ್ತು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೇಳ್ತೀವಿ. ಇಲ್ಲಿ ಬಂದ್ಬಿಟ್ಟು ಇದು ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಎಷ್ಟು ಅಂತಂದ್ರೆ 12 ಕಿಲೋಮೀಟರ್ ಪರ್ ಅವರ್. ಅವನ್ ಸ್ಟಿಲ್ ವಾಟರ್ ಅಲ್ಲಿ ಇರ್ಬೇಕಾದ್ರೆ ಅವ್ನ ಸ್ಪೀಡ್ ಎಷ್ಟಿರುತ್ತೆ ಅಂತಂದ್ರೆ 12 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 4th ಆಪ್ಷನ್ ಕರೆಕ್ಟ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬೋಟ್ ಟೇಕ್ಸ್ 10 hours to travel 100 kilometers downstream and it takes 15 hours to travel 75 kilometers upstream. Then speed of the boat in still water. Speed of the boat in still water. ಏನಂತಂದ್ರೆ ಒಂದು ಬೋಟ್ 10 hours ಟ್ರಾವೆಲ್ ಮಾಡುತ್ತೆ. ಅಂದ್ರೆ 10 hours ಟ್ರಾವೆಲ್ ಮಾಡಿದ ಮೇಲೆ ಅದು ಬೋಟ್ 100 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗುತ್ತೆ. ಅಂದ್ರೆ ನೀರಿನ ಹರಿಯೋ ಸ್ಪೀಡ್ ಜೊತೆಗೆ ಹೋಗ್ತಾ ಇರುತ್ತೆ ಒಂದು ಬೋಟ್. 10 hours ಟ್ರಾವೆಲ್ ಮಾಡಿದಾಗ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತದೆ. ಆಮೇಲೆ ಅದೇ ಬೋಟ್ ವಾಪಸ್ ಬರ್ತಾ ಇರುತ್ತೆ, ಅಂದ್ರೆ ನೀರು ಹರಿತಾ ಇರುತ್ತೆ, ಅದ್ರ ಆಪೋಸಿಟ್ ಬರ್ತಾ ಇರುತ್ತೆ. ಅವಾಗ ಬರ್ತಿರ್ಬೇಕಾದ್ರೆ 15 hours ಟೈಮ್ ತಗೊಂತೈತೆ. 15 hours ಟೈಮ್ ತಗೊಂಡ್ರು ಅದು ಬರೋದು 75 ಕಿಲೋಮೀಟರ್ ಮಾತ್ರ. ನೆಕ್ಸ್ಟ್ ಕ್ವಶನ್ ಕೇಳಿರೋದು ಏನಂತಂದ್ರೆ ಆ ಬೋಟ್ ಸ್ಪೀಡ್ ಎಷ್ಟಿತ್ತು ನದಿ ಒಳಗಡೆ, ಆ ನೀರೊಳಗಡೆ ಇದ್ದಾಗ ಬೋಟ್ ಸ್ಪೀಡ್ ಎಷ್ಟಿತ್ತು ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡ್ರಿ, ಇದೊಂದ್ ಸ್ವಲ್ಪ ಲೈಟ್ ಆಗಿ ಕಾಂಪ್ಲಿಕೇಟ್ ಐತೆ. ಇಲ್ಲಿ ಇನ್ನೊಂದು ಫಾರ್ಮುಲಾ ಬರ್ತೈತೆ. ಏನಂತಾರೆ ಎಲ್ಲರಿಗೂ ಗೊತ್ತಿರೋ ಫಾರ್ಮುಲಾ. ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್ ಇರುತ್ತೆ ಅವಾಗಲ. ಏನಂತಂದ್ರೆ ಇಲ್ಲಿ ಆಲ್ರೆಡಿ ಅವ್ನ್ ಡಿಸ್ಟೆನ್ಸ್ ಕೊಟ್ಟಾನೆ, ಟೈಮ್ ಕೊಟ್ಟಾನೆ. ನಮಗೆ ಡೌನ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟೈತೆ ಅಂತ ಗೊತ್ತಿಲ್ಲ, ಅಪ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಜಸ್ಟ್ ಲೈಟ್ ಆಗಿ ಕಾಂಪ್ಲಿಕೇಟ್ ಮಾಡೋಣ, ಆದ್ರೆ ಏನಿಲ್ಲ ಅದ್ರಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಎಷ್ಟೋಗೈತೆ ಅಂತಂದ್ರೆ 100 ಕಿಲೋಮೀಟರ್ ಹೋಗೈತೆ. 100 ಕಿಲೋಮೀಟರ್ ಹೋಗಿ ಎಷ್ಟು ಅವರ್ಸ್ ಅಲ್ಲಿ ಟ್ರಾವೆಲ್ ಮಾಡೈತೆ? 10 hours ಅಲ್ಲಿ ಟ್ರಾವೆಲ್ ಮಾಡೈತೆ. ಎಷ್ಟಾಯ್ತು? 10 ಕಿಲೋಮೀಟರ್ ಪರ್ ಅವರ್ ಆಯ್ತು. 10 ಕಿಲೋಮೀಟರ್ ಪರ್ ಅವರ್. ಇದು ಏನಂತಂದ್ರೆ ಸ್ಪೀಡ್ ಯಾವಾಗ ಅಂತಂದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಸ್ಪೀಡ್ ಇರುತ್ತೆ ಅಂತಂದ್ರೆ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಅಲ್ಲಿ ಇರ್ಬೇಕಾದ್ರೆ ಎಷ್ಟು ಅವರ್ಸ್ ಟೈಮ್ ತಗೊಂತೈತೆ? 15 hours ಟೈಮ್ ತಗೊಂತೈತೆ. ಎಷ್ಟು ಟ್ರಾವೆಲ್ ಮಾಡ್ತೈತೆ? 75 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೈತೆ. 75 ಅಂದ್ರೆ 75 5 ಜಾ, ಇದು 5 ಕಿಲೋಮೀಟರ್ ಪರ್ ಅವರ್. 5 ಕಿಲೋಮೀಟರ್ ಪರ್ ಅವರ್ ಡೌನ್ ಸ್ಟ್ರೀಮ್ ಅಲ್ಲಿ. ಅದು ಅಪ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಾದ್ರೆ ಅದು ಬೋಟ್ 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕಾದ್ರೆ, ಅಂದ್ರೆ ನೀರಿನ ಜೊತೆ ಹೋಗ್ಬೇಕಾದ್ರೆ ಅದು 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇರುತ್ತೆ. ಈಗ ನೆಕ್ಸ್ಟ್ ನಮಗೆ ಕೇಳಿರೋದು ಏನಂತಂದ್ರೆ ಬೋಟ್ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರೋ ತರ, ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರ್ ಎಲ್ಲರಿಗೂ ಗೊತ್ತಿರೋ ತರ ಫಾರ್ಮುಲಾ ಆಫ್ ಇಂಟು A+B. ಇಲ್ಲಿ A+B ಬಂದ್ಬಿಟ್ಟು ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್, ಬಿ ಬಂದ್ಬಿಟ್ಟು ಸ್ಪೀಡ್ ಇನ್ ಅಪ್ ಸ್ಟ್ರೀಮ್. ಆಫ್ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ 10 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಸ್ಪೀಡ್ ಇನ್ ಅಪ್ ಸ್ಟ್ರೀಮ್ 5 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. is equal to 15.
ಡಿವೈಡೆಡ್ ಬೈ 2. ಇಲ್ಲಿ ಇದು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ 7.5 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಇದು ಬಂದ್ಬಿಟ್ಟು ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಬೋರ್ಡ್ ಎಡಿಷನ್ ನೆಕ್ಸ್ಟ್ ಕ್ವಶನ್. ಇದು ಕೂಡ RRB 2015 ಅಲ್ಲಿ ಕೇಳಿರೋಂಥ ಕ್ವಶನ್. ಈ ಕ್ವಶನ್ ಬಂದ್ಬಿಟ್ಟು ದ ಸ್ಟ್ರೀಮ್ ಆಫ್ ದ ಬೋಟ್ ಅಲಾಂಗ್ ದಿ ಸ್ಟ್ರೀಮ್ is 12 km per hour and against the stream is 8 km per hour. The time taken by the boat to sail 24 km in still water. ಇಲ್ಲಿ ಕ್ವಶನ್ ನೋಡಿ, ಒಂದು ಬೋಟ್ ಅಲಾಂಗ್ ದಿ ಸ್ಟ್ರೀಮ್ ಅಂತಂದ್ರೆ ಡೌನ್ ಸ್ಟ್ರೀಮ್ ಅಂದ್ರೆ ನೀರು ಹರಿತಾ ಇರುತ್ತೆ, ಅದ್ರ ಜೊತೆಗೇನೆ ಬೋಟ್ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಬೋಟ್ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 12 km per hour ಇರುತ್ತೆ. ನೆಕ್ಸ್ಟ್ ಎಗೇನೆಸ್ಟ್ ದಿ ಸ್ಟ್ರೀಮ್ ಅಂದ್ರೆ ನೀರ್ ಹರಿಯುತ್ತಾ ಇರುತ್ತೆ, ಅದ್ರ ಅಪೋಸಿಟ್ ಆ ಬೋಟ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಸ್ಪೀಡ್ ಆಫ್ ದಿ ಬೋಟ್ ಎಷ್ಟಿರುತ್ತೆ ಅಂತಂದ್ರೆ 8 km per hour ಇರುತ್ತೆ. ನೆಕ್ಸ್ಟ್ ದ ಟೈಮ್ ಟೇಕನ್ ಬೈ ದ ಬೋಟ್ ಟು ಸೇಲ್ 24 km ಇನ್ ಸ್ಟಿಲ್ ವಾಟರ್. ಅಂದ್ರೆ ಇಲ್ಲಿ ನಮ್ಗೆ ಏನ್ ಅಂತಂದ್ರೆ ಟೈಮ್ ಟೇಕನ್ ಬೈ ದ ಬೋಟ್. ಇದು ಕ್ವಶನ್ ನಮ್ದು. ಟೈಮ್ ಟೇಕನ್ ಬೈ ದ ಬೋಟ್ ಟು ಸೇಲ್ ದ 24 km ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರ್ ಅಲ್ಲಿ ಒಂದು ಬೋಟ್ 24 km ಟ್ರಾವೆಲ್ ಮಾಡುತ್ತೆ. ಅದಕ್ಕೆ ಟೈಮ್ ಎಷ್ಟು ತಗಂತ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಕೊಟ್ಟಿರೋ ವ್ಯಾಲ್ಯೂನ ಕರೆಕ್ಟಾಗಿ ಕ್ಲೀನಾಗಿ ಬರ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡಿ, ಅಪ್ಸ್ಟ್ರೀಮ್ದು ಸ್ಪೀಡ್ ಎಷ್ಟೈತೆ ಅಂತ ಅಂದ್ರೆ 12 km per hour ಐತೆ. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಸ್ಪೀಡ್ 8 km per hour ಐತೆ. ಇಲ್ಲಿ ನಮಗೆ ಸ್ಟಿಲ್ ವಾಟರ್ ಅಲ್ಲಿ ಬೋಟ್ ಟೈಮ್ ಎಷ್ಟು ತಗಂತ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಟೈಮ್ ಅನ್ನೋದು ನಮಗೆ ಕ್ವಶನ್ ಮಾರ್ಕ್. ಇಲ್ಲಿ ಬೋಟ್ ಸ್ಟಿಲ್ ವಾಟರ್ ಅಲ್ಲಿ ಎಷ್ಟು ಟ್ರಾವೆಲ್ ಮಾಡುತ್ತಂತ ಆಲ್ರೆಡಿ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಆಲ್ರೆಡಿ ನಮಗೆ. ನೆಕ್ಸ್ಟ್ ನಮಗೀಗ ಫಸ್ಟ್ ನಾವ್ ಏನಂತಂದ್ರೆ ಬೋಟ್ ಸ್ಪೀಡ್ ಕಂಡುಹಿಡಿಬೇಕು. ಬೋಟ್ ಸ್ಪೀಡ್ ಏನಕ್ಕೆ ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ನಮಗೆ ಎಲ್ಲರಿಗೂ ಫಾರ್ಮುಲಾ ಗೊತ್ತೈತೆ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇಲ್ಲಿ ನಾವು ಸ್ಪೀಡ್ ಕಂಡುಹಿಡಿಬೇಕು ಫಸ್ಟ್. ಈಗ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಲ್ಲಿ ಬೋಟ್ ಸ್ಪೀಡ್ ಎಷ್ಟೈತೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ half a plus b. ಹಾಫ್ ಬಂದ್ಬಿಟ್ಟು a plus b ಬಂದ್ಬಿಟ್ಟು a ಅಂತಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್, b ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್. a ಅಂತಂದ್ರೆ 12 km per hour, b ಅಂತಂದ್ರೆ 8 km per hour is equal to 20/2. 2 1s 2 10s. ಇಲ್ಲಿ 10 km per hour ಬೋಟ್ ಸ್ಪೀಡ್ ಇದೆ. ಎಲ್ಲಿ ಅಂತಂದ್ರೆ ಸ್ಟಿಲ್ ವಾಟರ್ ಬೋಟ್ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 10 km per hour ಇದೆ. ನೆಕ್ಸ್ಟ್ ಆ 10 km per hour ಬಂದಿರೋದನ್ನ ನಮಗೆ ಇಲ್ಲಿ ಟೈಮ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಆಲ್ರೆಡಿ ಬೋಟ್ ಎಷ್ಟು ಟ್ರಾವೆಲ್ ಆಗಿದೆ, ಎಷ್ಟು ಡಿಸ್ಟೆನ್ಸ್ ಮುಂದಿದೆ ಅನ್ನೋದನ್ನ ಆಲ್ರೆಡಿ ತೋರಿಸಿದ್ದಾರೆ. 24 km ಟ್ರಾವೆಲ್ ಮಾಡಿದೆ ಆಲ್ರೆಡಿ ಬೋಟ್. ಈಗ ನಾವು ಟೈಮ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ನಮಗೆ ಗೊತ್ತಿದೆ 24. ಇದು ಬೋಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ 10. ಇದು ಬಂದ್ಬಿಟ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಡಿವೈಡೆಡ್ ಮಾಡಿದಾಗ 2.4 ಅವರ್ಸ್ ಬರುತ್ತೆ. ಟೈಮ್ ಅವತ್ತು ಅವರ್ಸ್ ಅಲ್ಲಿ ಇರುತ್ತೆ. ಟೈಮ್ ಇಸ್ ಈಕ್ವಲ್ ಟು 2.4 ಅವರ್ಸ್. ಇಲ್ಲಿ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಇದು ಕೂಡ RRB 2015 ಅಲ್ಲಿ ಕೇಳಿರೋ ಕ್ವಶನ್. ಈ ಕ್ವಶನ್ ಬಹಳ ಸಿಂಪಲ್ ಆಗಿದೆ. ಒಂದ್ ಸ್ವಲ್ಪ ತಲೆ ಓಡಿಸಿ ಕರೆಕ್ಟ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಕೂಡ ಪ್ರೀವಿಯಸ್ ಇಯರ್ ಎಲ್ಲ ಕೇಳಿರೋಂಥ ಕ್ವಶನ್. ಏನಂತಂದ್ರೆ ಎ ಮ್ಯಾನ್ ಕ್ಯಾನ್ ರೋ ವಿತ್ ದ ಸ್ಟ್ರೀಮ್ at 6 km per hour and against the stream at
4 km/h. Find the current speed. ಫೈಂಡ್ ದ ಕರೆಂಟ್ ಸ್ಪೀಡ್. ಕ್ವಶನ್ ಫೈಂಡ್ ದ ಕರೆಂಟ್ ಸ್ಪೀಡ್ ಅಂತನಾದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಅಂತನಾದ್ರೆ ಕೇಳ್ಬೋದು. ಕ್ವಶನ್ ಹೆಂಗಾದ್ರೆ ಕೇಳ್ಬೋದು ಅವನ. ಇಲ್ಲಿ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ಬೋದು, ಬಟ್ ಇದು ಈಸಿನೇ ಐತೆ ಮಾಡಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ಏನಂತಂದ್ರೆ ಇಲ್ಲಿ ಆಪ್ಷನ್ ನೋಡಿ, ಎ 5 ಕಿಲೋಮೀಟರ್, ಬಿ 4 ಕಿಲೋಮೀಟರ್, ಸಿ 1 ಕಿಲೋಮೀಟರ್, ಡಿ 2 ಕಿಲೋಮೀಟರ್. ಇಲ್ಲಿ ಕ್ವಶನ್ ಹೆಂಗ್ ಕೇಳಿದಾನೆ ಆಲ್ರೆಡಿ ನೋಡಿ, ಮ್ಯಾನ್ ಕ್ಯಾನ್ ರೋ ವಿತ್ ದ ಸ್ಟ್ರೀಮ್ ಅಂದ್ರೆ ಮ್ಯಾನ್ ಕ್ಯಾನ್ ರೋ ವಿತ್ ದ ಸ್ಟ್ರೀಮ್ ಅಂದ್ರೆ ಸ್ಟ್ರೀಮ್ ಜೊತೆಗೆ ಮನುಷ್ಯ ಹೋಗ್ತಿದ್ದಾನೆ. ಆ ಮನುಷ್ಯ ಹೋಗ್ತಿರೋದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ ಅಂದ್ರೆ 6 km/h. ಅಂದ್ರೆ ಇಲ್ಲಿ ಡೌನ್ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದಾನೆ. ಡೌನ್ ಸ್ಟ್ರೀಮ್ ಸ್ಪೀಡ್ 6 km/h. ನೋಡಿ, ಅಂಡ್ ಎಗೇನೆಸ್ಟ್ ದಿ ಸ್ಟ್ರೀಮ್. ಎಗೇನೆಸ್ಟ್ ದಿ ಸ್ಟ್ರೀಮ್ ಅಂತಂದ್ರೆ ಒಂದ್ ನೀರ್ ಹರಿತಾ ಇರುತ್ತೆ, ಅದ್ರ ಆಪೋಸಿಟ್ ಆಗಿ ಮನುಷ್ಯ ಬರ್ತಾ ಇದ್ದಾನೆ. ಅದ್ರದ್ದು ಡೌನ್ ಅಪ್ ಸ್ಟ್ರೀಮ್ ಸ್ಪೀಡ್ ಬಂದ್ಬಿಟ್ಟು 4 km/h. ಇಲ್ಲಿ ಫೈಂಡ್ ದ ಕರೆಂಟ್ ಸ್ಪೀಡ್. ಕರೆಂಟ್ ಸ್ಪೀಡ್ ಅನ್ನೋ ಕ್ವಶನ್. ಕರೆಂಟ್ ಆರ್ ಸ್ಪೀಡ್ ಆಫ್ ಸ್ಟ್ರೀಮ್. ಸ್ಟ್ರೀಮ್ ಅನ್ನೋದು ಕ್ವಶನ್. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಆಲ್ರೆಡಿ ಆಗ್ಲಿ ನಾವು ಪ್ರೀವಿಯಸ್ ಇದ್ರಲ್ಲಿ ಕ್ವಶನ್ಸ್ ಎಲ್ಲ ನೋಡಿದಾಗ ಅಲ್ಲಿ ಬೋಟ್ ಇನ್ ಸ್ಟಿಲ್ ವಾಟರ್ ಕೇಳಿದ್ದ, ಬಟ್ ಇಲ್ಲಿ ಕೇಳಿದಾನೆ ಸ್ಪೀಡ್ ಆಫ್ ಸ್ಟ್ರೀಮ್. ಸ್ಪೀಡ್ ಆಫ್ ಸ್ಟ್ರೀಮ್ ಕೇಳಿದಾನೆ. ಏನಂತಂದ್ರೆ ಅವಾಗಲೇ ನಾವು ಫಾರ್ಮುಲಾ ಆಲ್ರೆಡಿ ನೋಡಿದೀವಿ. ಸ್ಪೀಡ್ ಆಫ್ ಸ್ಟ್ರೀಮ್ ಫಾರ್ಮುಲಾ ಏನಂತಂದ್ರೆ ಇದು ಫಾರ್ಮುಲಾ. ಅವಾಗಲೇ ಆಲ್ರೆಡಿ ಈ ಫಾರ್ಮುಲಾ ನೋಡಿದೀವಿ ನಾವು. ಎ ಅಂತಂದ್ರೆ ಏನಂದ್ರೆ ಡೌನ್ ಸ್ಟ್ರೀಮ್, ಬಿ ಅಂತಂದ್ರೆ ಅಂದ್ರೆ ಅಪ್ ಸ್ಟ್ರೀಮ್. ಎ ಡೌನ್ ಸ್ಟ್ರೀಮ್ 6, ಬಿ ಅಪ್ ಸ್ಟ್ರೀಮ್ 4. ಇಲ್ಲಿ 2/2 ಬರುತ್ತೆ, 1 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಇಲ್ಲಿ ಸ್ಪೀಡ್ ಆಫ್ ಇದು ಕರೆಂಟ್ ಸ್ಪೀಡ್ ಎಷ್ಟು ಅಂತಂದ್ರೆ 1 km/h. ಇದು ಬಂದ್ಬಿಟ್ಟು ಆನ್ಸರ್. ಇಲ್ಲಿ ಆಪ್ಷನ್ ಅಲ್ಲಿ ಸಿ ಬಂದ್ಬಿಟ್ಟು ಕರೆಕ್ಟ್ ಆಪ್ಷನ್. ನೋಡಿ, ಈ ತರ ಬೋಟ್ ಅಂಡ್ ಸ್ಟ್ರೀಮ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಫಾರ್ಮುಲಾ ನಿಮ್ಗೆ ನೆನ್ಪಿಟ್ಕೊಳ್ರಿ, ಅಲ್ಲೇ ಅಪ್ಲೈ ಮಾಡಿ ಅಲ್ಲೇ ಬಂದ್ಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಏನಂತಂದ್ರೆ ನಾವು RRBಗೆ ಎಲ್ಲ ಮೆಂಟಲ್ ಅಬಿಲಿಟಿ ಮತ್ತೆ ಆಪ್ಟಿಟ್ಯೂಡ್ ಏನೇನ್ ಬೇಕಾಗತ್ತೆ ಎಲ್ಲ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ನಿಮಗೆ ಯಾವ್ದಾದ್ರು ಒಂದು ಟಾಪಿಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನೇ ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು ಎಲ್ರಿಗೂ.